ಹೇ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ರಂಜಾನ್ ತಿಂಗಳಲ್ಲಿ ಸ್ಪೆಷಲ್ ಆಗಿ ಮಾಡುವ ಮಟನ್ ರೋಸ್ಟನ್ನು ಹೇಗೆ ಮಾಡುವುದೆಂದು ನೋಡೋಣ. ಇದು ತುಂಬ ಸುಲಭ ಹಾಗೂ ಈಸಿಯಾಗಿರುತ್ತೆ. ಇದರ ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಬನ್ನಿ ಹೇಗೆ ಮಾಡೋಣ ಎಂದು ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ಗೆ ಮಟನನ್ನು ಹಾಕೋಣ. ಈಗ ಇದಕ್ಕೆ ಈರುಳ್ಳಿಯನ್ನು ಆ್ಯಡ್ ಮಾಡೋಣ. ಈಗ ಇದಕ್ಕೆ ಟೊಮೆಟೊವನ್ನು ಆ್ಯಡ್ ಮಾಡೋಣ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡೋಣ. ಈಗ ಇದಕ್ಕೆ ಧನಿಯಾ ಪೌಡರನ್ನು ಆ್ಯಡ್ ಮಾಡೋಣ. ಈಗ ಮೆಣಸಿನ ಪುಡಿಯನ್ನು ಆ್ಯಡ್ ಮಾಡೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡೋಣ. ಗರಂ ಮಸಾಲವನ್ನು ಆ್ಯಡ್ ಮಾಡೋಣ. ಅರಿಶಿನ ಪುಡಿಯನ್ನು ಆ್ಯಡ್ ಮಾಡೋಣ. ಈಗ ಕೊನೆಯದಾಗಿ ಇದಕ್ಕೆ ಎಣ್ಣೆಯನ್ನು ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಸಬ್ಸ್ಕ್ರೈಬ್ ಆಗದವರಿದ್ದರೆ ಪ್ಲೀಸ್ ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ. ಈಗ ಇದನ್ನು 3-4 ವಿಷಲ್ ಆಗುವವರೆಗೆ ಚೆನ್ನಾಗಿ ಇದನ್ನು ಬೇಯಿಸೋಣ. ಈಗ ಇದು ಚೆನ್ನಾಗಿ ಬೆಂದು ಬಂದಿದೆ. ಈಗ ನಾವು ಒಂದು ಪಾತ್ರೆಗೆ ತೆಂಗಿನ ಎಣ್ಣೆಯನ್ನು ಹಾಕೋಣ. ಇದಕ್ಕೆ ತೆಂಗಿನ ಎಣ್ಣೆಯನ್ನೇ ಆ್ಯಡ್ ಮಾಡಬೇಕು. ಬಿಕಾಸ್ ಇದು ಹಾಕೋದರಿಂದನೇ ಇದರ ಟೇಸ್ಟಿ ಫ್ಲೇವರ್ ಕೂಡ ಚೆನ್ನಾಗಿರೋದು. ಆದ್ದರಿಂದ ತೆಂಗಿನ ಎಣ್ಣೆಯನ್ನು ಆ್ಯಡ್ ಮಾಡಬೇಕು. ಈಗ ಇದಕ್ಕೆ ತೆಳುವಾಗಿ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕೋಣ. ಈಗ ಇದು ಚೆನ್ನಾಗಿ ಕೆಂಪಾಗುವವರೆಗೆ ಇದನ್ನು ಸಾಟ್ ಮಾಡೋಣ. ಈಗ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡೋಣ. ಈಗ ಇದಕ್ಕೆ ನಾವು ಕರಿಮೆಣಸಿನ ಪುಡಿಯನ್ನು ಆ್ಯಡ್ ಮಾಡೋಣ. ನಂತರ ಇದನ್ನು ಚೆನ್ನಾಗಿ ಸಾಟ್ ಮಾಡೋಣ. ಈಗ ನಾವು ಮೊದಲಿಗೆ ಮಸಾಲೆ ಮಾಡಿ ಇಟ್ಟಿರುವ ಮಟನನ್ನು ಹಾಕೋಣ. ನಂತರ ಇದನ್ನು ಚೆನ್ನಾಗಿ ಸಾಟ್ ಮಾಡಬೇಕು. ಇದರ ನೀರೆಲ್ಲ ಹೋಗಿ ರೋಸ್ಟ್ ಆಗುವವರೆಗೆ ಚೆನ್ನಾಗಿ ಇದನ್ನು ಸಾಟ್ ಮಾಡ್ತಾ ಇರಬೇಕು. ಈಗ ನೋಡಿ, ನಮ್ಮ ಟೇಸ್ಟಿ ಆಗಿರುವ ಮಟನ್ ರೋಸ್ಟ್ ರೆಡಿ ಆಗಿದೆ. ಎಲ್ಲರೂ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ.